ಎಂತೆಂಥ ನಿರ್ಗತಿಕರಿದ್ದವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ದುಡ್ಡಿಲ್ಲಾರ್ದವ್ರು ಬರ್ತಾರೆ, ಅಸಹಾಯಕರು ಬರ್ತಾರೆ. ಈ ಆಸ್ಪತ್ರೆ ಯಾವ ಮಟ್ಟಕ್ಕೆ ಅಂದರೆ ಬರೀ ಊಟದಲ್ಲಿ ಪಥ್ಯಾಹಾರದ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಸರ್ಕಾರದಿಂದ ಬಂದಂಥ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಲೂಟಿ ಮಾಡ್ತಾ ಇದ್ದರೂ ಕೂಡ ಬಹು ವರ್ಷಗಳಿಂದ ಈ ಸಮಸ್ಯೆಯನ್ನು ನಡೀತಾ ಇದೆ. ನೋಡಿ, ಒಬ್ಬ ಸಾರ್ವಜನಿಕ ಆಸ್ಪತ್ರೆಯ ಒಬ್ಬ ಅಧಿಕಾರಿ ಬಂದು 7-8 ತಿಂಗಳಲ್ಲಿ 77 ಲಕ್ಷ ರೂಪಾಯಿ ಗುಳುವು ಮಾಡ್ತಾ ಇದ್ದಾರೆ ಅಂದರೆ ಇಡೀ ತಾಲೂಕಿನ ಜನರು ನಾವೆಲ್ಲ ಗಪ್ಪಾಗಿ ಕೂತ್ಕೊಂಡ್ರೆ ಮುಂದಿನ ಪರಿಸ್ಥಿತಿ ಏನಾಗಬೇಕು. ಒಂದು ಕಡೆಗೆ ಆಸ್ಪತ್ರೆ ಡೆವಲಪ್ಮೆಂಟಿಗೆ ಬೇರೆ ಬೇರೆ ಕಂಪೌಂಡ್ ಆಗಿರ್ಬೋದು, ಬೇರೆ ಬೇರೆ ಲೈವಿಂಗ್ ಆಗಿರ್ಬೋದು, ಎಲ್ಲ ಕಾಮಗಾರಿಗಳಿಗೆ ಹಣವನ್ನು ಬರ್ತದೆ. ಒಂದು ಕಡೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಇಂಜಿನಿಯರಿಂಗ್ ವಿಭಾಗದಿಂದನೂ ಕೂಡ ಕೆಲಸ ಆಗ್ತದೆ. ಪಥ್ಯಾಹಾರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈಗಾದರೂ ಶಾಸಕರು ಕಣ್ತೆರೆದು ಶಾಸಕರು ಪದೇ ಪದೇ ಶಿವಕುಮಾರ್ ನಾಟಿಕರು ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ಅವರಿಗೆ ದಾಖಲಾತಿಗಳ ಸಮೇತ 60 ಪುಟ ಅವ್ರ ಮನೆಗೆ ಪೋಸ್ಟನ್ನು ಮಾಡಿದ್ದೀನಿ. ಆ ದಾಖಲಾತಿಯನ್ನು ತಗೊಂಡು ನೋಡಿದ ನಂತರನೂ ಕೂಡ ಕಣ್ತೆರೆದು ನೋಡಬೇಕಾಗಿತ್ತು. ಆದರೆ ಇವರು ಒಟ್ಟಾರೆ ಇದೆಲ್ಲ ಉದ್ದೇಶವನ್ನು ನೋಡಿದ್ರೆ ತಾಲೂಕವನ್ನು ಲೂಟಿ ಮಾಡಲಿಕ್ಕೆ ಶಾಸಕರು ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡುವ ರೀತಿಯಲ್ಲಿದೆ. ನಿಜವಾಗ್ಲೂ ಅವರಿಗೆ ಜನರ ಬಗ್ಗೆ ಕಳಕಳಿಯದಿದ್ದರೆ, ಹಿರಿಯರಾಗಿದ್ದೀರಿ, ಯೋಚನೆಯನ್ನು ಮಾಡಬೇಕಾಗಿದೆ. ಗಂಭೀರವಾಗಿ ನೀವು ನಿಜಕ್ಕೂ ನಿಮ್ಮ ಹಿರಿತನಕ್ಕೆ ಗೌರವವನ್ನು ಉಳಿಬೇಕಾದ್ರೆ ಈ ತಾಲೂಕಿನ ಬಡ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಶಾಸಕರು ನೀವು ಮಾಡಬೇಕು. ಮಾಡಿಲ್ಲ ಅಂದರೆ ನೀವು ಸಂಪೂರ್ಣವಾಗಿ ಇದರಲ್ಲಿ ಶಾಮೀಲಾಗಿದ್ದೀರಿ. ಬಡವರ ಅನ್ನನೂ ಸಿಗಲಾಗ್ಯದ. ಆಸ್ಪತ್ರೆ ಬರ್ತಕ್ಕಂಥ ಸರ್ಕಾರದ ಬಡವರಿಗೆ ಬಂದಂಥ ಹಣವನ್ನು ಕೂಡ ನೀವು ಬಿಡಲಾಗಿದೆ ಅಂತೇಳಿ ಸ್ಪಷ್ಟವಾಗಿ ತಾಲೂಕಿನ ಜನರಿಗೆ ನಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಈ ಗಂಭೀರವಾಗಿರುವಂಥ ಈ ಸಮಸ್ಯೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಂಭೀರವಾದಂಥ ಸಮಸ್ಯೆ ಏನಾಗ್ತಾ ಇದೆ, ಇದಕ್ಕೆ ಒಂದು ತಾರ್ಕಿಕವಾಗಿ ಅಂತ್ಯ ಕಾಣುವವರೆಗೂ ಕೂಡ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ. ಅತಿ ಶೀಘ್ರದಲ್ಲಿ ನಾವು ಸರ್ಕಾರಿ ಆಸ್ಪತ್ರೆ ಮುಂದೆ ಹೋರಾಟವನ್ನು ರೂಪಿಸಲಿಕ್ಕೆ ತಯಾರನ್ನು ಮಾಡ್ತೇವೆ.